ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಸಿರಂಗ. ತಾಯಿ ಕಿಳವಿ. ಈ ಕತೆ ಶುರುವಾಗೋದು ಮಧುರೈನ ಒಂದು ಹಳ್ಳಿಯಲ್ಲಿ. ಆ ಊರಲ್ಲಿ ಪನ್ನು ತಾಯಿಯನ್ನು ಒಬ್ಬ ಮುದುಕಿ ಇರ್ತಾಳೆ. ಅವಳು ಊರಲ್ಲೇ ಅತ್ಯಂತ ಕಂಜೂಸ್ ಮತ್ತು ಕಠಿಣ ಸ್ವಭಾವದ ಅಜ್ಜಿ. ಸಿನಿಮಾದ ಆರಂಭದಲ್ಲೇ ಅಜ್ಜಿಯ ಜಿಪುಣತನವನ್ನು ತೋರಿಸ್ತಾರೆ. ಮನೆಯಲ್ಲಿ ಮೊಮ್ಮಗ ಟಿ ವಿ ನೋಡ್ತಾ ಇದ್ದರೆ ಕರೆಂಟ್ ಬಿಲ್ಲನ್ನು ನಿಮ್ಮಪ್ಪ ಕಟ್ತಾನ ಅಂತ ಟಿ ವಿಯನ್ನು ಅಜ್ಜಿ ಆಫ್ ಮಾಡಿಸ್ತಾಳೆ. ಅಜ್ಜಿ ಇಡೀ ಊರಿನ ಜನರಿಗೆ ಸಾಲವನ್ನು ಕೊಟ್ಟಿರ್ತಾಳೆ. ಪ್ರತಿದಿನ ಬೆಳಗ್ಗೆ ಸಾಲಗಾರರ ಲಿಸ್ಟ್ ತಗೊಂಡು ವಸೂಲಿಗೆ ಹೊರಟ್ಬಿಡ್ತಾಳೆ. ಯಾರಾದರೂ ದುಡ್ಡು ಕೊಡದೇ ಇದ್ದರೆ ಕೈಯಲ್ಲಿರೋ ಛತ್ರಿ ತಗೊಂಡು ಹೊಡೆಯೋಕ್ಕೂ ಕೂಡ ಹಿಂದು ಮುಂದೆ ನೋಡಲ್ಲ. ಅಜ್ಜಿ ಬರೋದನ್ನು ನೋಡಿ ಇಡೀ ಊರಿನ ಜನರೆಲ್ಲ ಓಡೋಗ್ತಾ ಇರ್ತಾರೆ. ಆಟ ಆಡೋ ಮಕ್ಕಳು ಕೂಡ ಅಜ್ಜಿನ ನೋಡಿದ್ರೆ ಎಸ್ಕೇಪ್ ಆಗ್ತಾ ಇರ್ತಾರೆ. ಅಜ್ಜಿಯ ಕಾಟ ತಡೆಯೋಕ್ಕಾಗ್ದೇ ಅಜ್ಜಿ ಹತ್ರ ಸಾಲ ಇಸ್ಕೊಂಡಂಥ ಒಬ್ಬ ಕುಡುಕ ದೇವಸ್ಥಾನದ ಮುಂದೆ ಬಂದು ನಿಂತ್ಕೊಂಡು, ದೇವರೇ ಎಂತೆಂಥವ್ರನ್ನ ನಿನ್ನ ಹತ್ರ ಕರ್ಕೋತೀಯ, ಆದರೆ ಈ ಮುದುಕಿನ ಮಾತ್ರ ನಿನ್ನ ಹತ್ರ ಯಾಕೆ ಕರ್ಕೊಳ್ಳಲ್ಲ, ನೀನಿರೋದೇ ನಿಜ ಆಗಿದ್ದರೆ ಇವಳನ್ನು ಬೇಗ ನಿನ್ನ ಹತ್ರ ಕರ್ಕೊ ಅಂತ ದೇವ್ರ ಹತ್ರ ಬೇಡ್ಕೋತಾ ಇರ್ತಾನೆ. ಈ ಅಜ್ಜಿಗೆ ಒಟ್ಟು 4 ಜನ ಮಕ್ಕಳು, 3 ಗಂಡು 1 ಹೆಣ್ಣು. ಗಂಡು ಮಕ್ಕಳೆಲ್ಲ ಸುಮಾರು ವರ್ಷದ ಹಿಂದೆಯೇ ಆಸ್ತಿ ಭಾಗ ಕೇಳಿದ್ದಕ್ಕೆ ಅಜ್ಜಿ ಅವರೆಲ್ಲರೂ ಮನೆಯಿಂದ ಒದ್ದು ಆಚೆಗೆ ಹಾಕಿರ್ತಾಳೆ. ಅಜ್ಜಿಯ ಮಗಳ ಹೆಸರು ಸುರ್ಲಿ ಅಂತ. ಅವಳಿಗೆ ಮದುವೆ ಕೂಡ ಆಗಿರುತ್ತೆ. ಆದರೆ ಸುರ್ಲಿ ಗಂಡ ನನಗೆ ಕೊಡಬೇಕಾದ ವರದಕ್ಷಿಣೆ ಚಿನ್ನ ಇನ್ನೂ ಬಂದಿಲ್ಲ ಅಂತ ದಿನಾ ಟಾರ್ಚರ್ ಕೊಡ್ತಾ ಇರ್ತಾನೆ. ಅದಕ್ಕೋಸ್ಕರ ಅಜ್ಜಿ ಸುರ್ಲಿ ಮತ್ತು ಅವನ ಮಗನನ್ನು ತನ್ನ ಮನೆಯಲ್ಲೇ ಇಟ್ಕೊಂಡಿರ್ತಾಳೆ. ಆದರೆ ಊರವರೆಲ್ಲ ಈ ಅಜ್ಜಿ ಕಾಟಕ್ಕೆ ಇವಳು ಯಾವಾಗ ಸಾಯ್ತಾಳೋ ಅಂತ ಕಾಯ್ತಾನೇ ಇರ್ತಾರೆ. ಒಂದು ದಿನ ಬೆಳಿಗ್ಗೆ ಅಜ್ಜಿ ಹಾಸಿಗೆಯಿಂದ ಮೇಲೆದ್ದಿರಲ್ಲ. ಮೊಮ್ಮಗ ಹೋಗಿ ನೋಡಿದಾಗ ಶಾಕ್ ಆಗ್ತಾನೆ. ಅಜ್ಜಿಗೆ ಲಕ್ವ ಹೊಡೆದಿರುತ್ತೆ. ಈ ವಿಷಯ ಊರಿಗೆಲ್ಲ ಗೊತ್ತಾಗಿ ಜನರೆಲ್ಲ ಅಜ್ಜಿ ಮನೆಗೆ ಬರ್ತಾರೆ. ಹೊರಗಡೆ ಬೇಜಾರಾಗಿರೋ ಥರ ನಾಟಕ ಮಾಡಿದ್ರೂ ಒಳಗೊಳಗೆ ಇನ್ಮೇಲೆ ಮುದುಕಿ ಕಾಟ ಇರಲ್ಲ ಅಂತ ಖುಷಿ ಪಡ್ತಾ ಇರ್ತಾರೆ. ಈ ವಿಷಯ ಊರಿಗೆಲ್ಲ ಗೊತ್ತಾಗಿ ಜನರೆಲ್ಲ ಅಜ್ಜಿ ಮನೆಗೆ ಬರ್ತಾರೆ. ಹೊರಗಡೆ ಬೇಜಾರಾಗಿರೋ ಥರ ನಾಟಕ ಮಾಡಿದ್ರೂ ಒಳಗಡೆ ಇನ್ಮೇಲೆ ಮುದುಕಿ ಕಾಟ ಇಲ್ಲ ಅಂತ ಖುಷಿ ಪಡ್ತಾ ಇರ್ತಾರೆ. ಇಲ್ಲಿ ಪೆನ್ನಿಯನ್ನು 40 ವರ್ಷ ದಾಟಿದ ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತೆ. ಮದುವೆ ಆಗಿಲ್ಲ ಅಂತ ಬ್ರೋಕರ್ ಹಿಂದೆ ಬಿದ್ದಿರ್ತಾನೆ. ಬ್ರೋಕರು ಪಕ್ಕದೂರಲ್ಲಿ ಗಂಡ ಸತ್ತಿರೋ ಒಬ್ಳು ಹೆಣ್ಮಗಳಿದ್ದಾಳೆ. ಆದರೆ ಅವಳಿಗೆ ಮದುವೆ ಆಗಬೇಕಂದ್ರೆ 96 ಗ್ರಾಮ್ ಚಿನ್ನ ಕೊಡಬೇಕು ಅನ್ನೋ ಕಂಡೀಷನ್ನ ಹಾಕ್ತಾನೆ. ಪೆನ್ನಿ ಇವಾಗ ಅವ್ನು ಮದುವೆ ಆಗೋ ಹುಡುಗಿಗೆ 96 ಗ್ರಾಮ್ ಚಿನ್ನ ಕೊಡಬೇಕು. ಅದಕ್ಕೋಸ್ಕರ ಅಜ್ಜಿ ಹತ್ರನೇ ಸಾಲ ತೊಗೋಬೇಕು ಅಂತ ಡಿಸೈಡ್ ಮಾಡಿ ಅಜ್ಜಿ ಮನೆಗೆ ಬರ್ತಾನೆ. ಆದರೆ ಮನೆಗೆ ಬಂದು ನೋಡಿದ್ರೆ ಅಜ್ಜಿ ಲಕ್ವ ಹೊಡೆದು ಮಲಗಿರ್ತಾಳೆ. ಆಗ ಪೆನ್ನಿ ಒಬ್ಬ ಆಯುರ್ವೇದಿಕ್ ಡಾಕ್ಟರ್ನ ಕರ್ಕೊಂಬಂದು ಅಜ್ಜಿಗೆ ಏನಾಗಿದೆ ಅಂತ ಚೆಕ್ ಮಾಡೋಕ್ಕೆ ಹೇಳ್ತಾನೆ. ಆ ಆಯುರ್ವೇದಿಕ್ ಡಾಕ್ಟರ್ ಹೇಳ್ತಾನೆ, ಅಜ್ಜಿ ಬದುಕದೇ ಇಲ್ಲ, ಇನ್ನು ದಫನ್ ಮಾಡೋಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಬಿಡಿ ಅಂತ ಹೇಳ್ಬಿಟ್ಟು ಹೊರಟೋಗ್ತಾನೆ. ಅಜ್ಜಿ ಯಾವಾಗ ಬದುಕೋದಿಲ್ಲ ಅಂತ ಗೊತ್ತಾಗುತ್ತೋ ಇಡೀ ಊರಿನ ಜನ ಎಲ್ಲ ಧಾಮ್ ಧೂಮ್ ಅಂತ ಅಜ್ಜಿಯ ದಫನ್ ಮಾಡೋದಕ್ಕೆ ಎಲ್ಲ ಏರ್ಪಾಟನ್ನು ಮಾಡ್ಕೋತಾರೆ. ಅಜ್ಜಿಯ 3 ಜನ ಗಂಡು ಮಕ್ಕಳು ಒಂದೊಂದು ಕಡೆ ಕೆಲಸ ಮಾಡ್ಕೊಂಡಿರ್ತಾರೆ. ಅಜ್ಜಿ ಯಾವಾಗ ಸಾಯ್ತಾಳೆ ಅಂತ ವಿಷಯ ಗೊತ್ತಾಗುತ್ತೆ. 3 ಜನ ಗಂಡು ಮಕ್ಕಳು ಊರಿಗೆ ಬರ್ತಾರೆ. ಅಜ್ಜಿ ಯಾವಾಗ ಸಾಯ್ತಾಳೆ ಅಂತ ಮನೆ ಆಚೆನೇ ಕಾಯ್ಕೊಂಡು ನಿಂತಿರ್ತಾರೆ. ಯಾರು ಕೂಡ ಮನೆ ಒಳಗಡೆನೇ ಹೋಗಿರಲ್ಲ. ಯಾಕಂದರೆ ಆಸ್ತಿ ವಿಚಾರಕ್ಕೆ ಅಜ್ಜಿ ಎಲ್ಲರೂ ಮನೆಯಿಂದ ಒದ್ದು ಆಚೆಗೆ ಹಾಕಿರ್ತಾಳೆ. ನಾನು ಸಾಯೋವರೆಗೂ ಯಾರು ಈ ಮನೆ ಒಳಗಡೆ ಕಾಲಿಡಬಾರ್ದು ಅಂತ ಕಂಡೀಷನ್ ಕೂಡ ಹಾಕಿರ್ತಾಳೆ. ಇದೇ ಸಮಯಕ್ಕೆ ಗೋಲ್ಡ್ ಕುಮಾರ್ ಅನ್ನೋ ವ್ಯಕ್ತಿ ಅಜ್ಜಿ ಹತ್ರ ಬಂದು ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಇನ್ನು ಮಹಾತಾಯಿ ಅಂತ ಹೇಳಿಬಿಟ್ಟು ಹೋಗ್ತಾ ಇರ್ತಾನೆ. ಪೆನ್ನಿ ಮತ್ತು ಅಜ್ಜಿ ಮಕ್ಕಳು ವಿಚಾರಿಸಿದಾಗ ಗೋಲ್ಡ್ ಕುಮಾರ ಹೇಳ್ತಾನೆ, ನಿಮ್ಮಮ್ಮ ಪ್ರತಿ ತಿಂಗಳು ಚೀಟಿ ಕಟ್ಟಿ ನನ್ನ ಹತ್ರ 160,000 ಚಿನ್ನದ ಒಡವೆಯನ್ನು ಮಾಡಿಸ್ಕೊಂಡಿದ್ದಾರೆ ಅನ್ನೋ ಬಾಂಬನ್ನು ಸಿಡಿಸ್ತಾನೆ. ಯಾವಾಗ ಗೋಲ್ಡ್ ಕುಮಾರ ಅಜ್ಜಿ ಹತ್ರ 160,000 ಚಿನ್ನ ಇದೆ ಅಂತ ಹೇಳಿದ್ನೋ ಆಗ ಅವ್ರ ಮಕ್ಕಳ ಬುದ್ಧಿಯೆಲ್ಲ ಬದಲಾಗೋಗುತ್ತೆ. ಹೇಗಾದರೂ ಮಾಡಿ ಆ ಚಿನ್ನನ ಪಡಿಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಆದರೆ ಅಜ್ಜಿ ಹಾಸಿಗೆಯಲ್ಲಿ ಮಲಗಿದಾಗ ಕೈಯಿಂದ ಏನೋ ಸನ್ನೆ ಮಾಡ್ತಾ ಇರ್ತಾಳೆ. ಅದು ಯಾರಿಗೂ ಕೂಡ ಅರ್ಥ ಆಗ್ತಿರಲ್ಲ. ಪೆನ್ನಿ ಅಜ್ಜಿ ಮಕ್ಕಳ ಹತ್ರ ಒಂದು ಡೀಲನ್ನು ಮಾಡ್ಕೋತಾನೆ. ನಾನು ಚಿನ್ನ ಹುಡ್ಕೋಕ್ಕೆ ಸಹಾಯ ಮಾಡ್ತೀನಿ, ನನಗೆ 10,000 ಕಮಿಷನ್ ಕೊಡಿ, ಉಳಿದುದನ್ನು ನೀವೆಲ್ಲ ಹಂಚ್ಕೊಳ್ಳಿ ಅಂತ ಅಜ್ಜಿಯ ಮಕ್ಕಳಿಗೆ ಹೇಳ್ತಾನೆ. ಅಜ್ಜಿಗೆ ಲಕ್ವ ಹೊಡೆದಿದೆ, ಮಾತಾಡೋಕ್ಕಂತೂ ಆಗ್ತಾಯಿಲ್ಲ. ಆದರೆ ಅಜ್ಜಿ ಮಾತ್ರ ಕಂಟಿನ್ಯೂಸ್ ಆಗಿ ಕೈಯಲ್ಲಿ ಏನೋ ಒಂದು ಸನ್ನೆ ಮಾಡ್ತಾನೇ ಇರ್ತಾಳೆ. ಆ ಕೈ ಸನ್ನೆ ಅರ್ಥ ಮಾಡ್ಕೊಳ್ಳೋಕ್ಕೆ ಪೆನ್ನಿ ಒಬ್ಬ ಸೈನ್ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿಯನ್ನು ಡಾಕ್ಟರ್ ಅಂತ ಸುಳ್ಳು ಹೇಳಿ ಕರ್ಕೊಂಡು ಬರ್ತಾನೆ. ಅದಕ್ಕೋಸ್ಕರ ಅಜ್ಜಿಯ ಗಂಡು ಮಕ್ಕಳೆಲ್ಲ ಅವ್ರ ಹೆಂಡತಿ ಹತ್ರ ಇರೋ ಒಡವೆಗಳನ್ನೆಲ್ಲ ಅಡ ಇಟ್ಟು ದುಡ್ಡನ್ನು ಹೊಂದಿಸ್ತಾರೆ. ಆದರೆ ಆ ವ್ಯಕ್ತಿ ಅಜ್ಜಿಯನ್ನು ನೋಡೋ ಅಷ್ಟರಲ್ಲಿ ಅಜ್ಜಿಗೆ ಪ್ರಜ್ಞೆ ಹೊರಟೋಗುತ್ತೆ. ಈ ಡಾಕ್ಟರ್ ಅಂತ ಏನು ಕರ್ಕೊಂಬಂದಿರ್ತಾರಲ್ಲ ಅವನಿಗೂ ಕೂಡ ಅಜ್ಜಿ ಏನು ಹೇಳ್ತಿದ್ದಾಳೆ ಅಂತ ಅರ್ಥನೇ ಆಗಿರಲ್ಲ. ಆದರೂ ಕೂಡ ಅವ್ರ 3 ಜನ ಗಂಡು ಮಕ್ಕಳಿಗೆ ಒಂದು ಸುಳ್ಳು ಹೇಳಿ ಹೊರಟೋಗ್ತಾನೆ. ಆ ಸುಳ್ಳು ಏನಪ್ಪ ಅಂತಂದರೆ, ನಿಮ್ಮಮ್ಮ ಚಿನ್ನವನ್ನು 3 ಜನಕ್ಕೂ ಹಂಚಬೇಕು ಅಂತ ಹೇಳ್ತಿದ್ದಾರೆ ಅಂತ ಒಂದು ಬಾಂಬನ್ನು ಹಾಕ್ಬಿಡ್ತಾನೆ. ಆಗ 3 ಜನ ಗಂಡು ಮಕ್ಕಳಿಗೆ ಚಿನ್ನದ ಮೇಲೆ ಇನ್ನೂ ಆಸೆ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಆ ಚಿನ್ನವನ್ನು ಹೇಗಾದರೂ ಮಾಡಿ ದಕ್ಕಿಸ್ಕೋಬೇಕು ಅಂತ 3 ಜನ ಮಕ್ಕಳನ್ನು ಸೇರಿ ಅಜ್ಜಿಯನ್ನು ಯಾರಿಗೂ ಗೊತ್ತಿಲ್ಲದೆ ಹೋದಂಗೆ ಸೀಕ್ರೆಟಾಗಿ ದೊಡ್ಡ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಹಾಸ್ಪಿಟಲ್ ಬಿಲ್ ಕಟ್ಟೋಕ್ಕೆ ಅವ್ರವ್ರ ಹೆಂಡತಿ ಹತ್ರ ಇದ್ದ ಉಳಿದ ಒಡವೆಗಳನ್ನೂ ಕೂಡ ಮಾರಿಬಿಡ್ತಾರೆ.
ಇನ್ನೊಂದು ಕಡೆ ಸುರುಳಿಯ ಗಂಡ ಅಂದರೆ ಅಜ್ಜಿ ಮಗಳ ಗಂಡಂಗೆ ಇವ್ರು ಏನೇನೋ ಕಿತಾಪತಿ ಮಾಡ್ತಾರೆ ಅಂತ ಅನುಮಾನ ಬರುತ್ತೆ. ಆಗ ಅವನು ಪೆನ್ನಿಯನ್ನು ಬೆದರಿಸ್ತಾನೆ. ಪೆನ್ನಿ ಚಿನ್ನದ ವಿಷಯವನ್ನು ಆಗ ಬಾಯಿ ಬಿಟ್ಬಿಡ್ತಾನೆ. ಸುರುಳಿ ಗಂಡ ಕೂಡ ವರದಕ್ಷಿಣೆ ನೆಪದಲ್ಲಿ ಆ ಚಿನ್ನ ತಾನೇ ತಗೋತೀನಂತ ಪ್ಲ್ಯಾನನ್ನು ಮಾಡ್ತಾನೆ. ಒಂದಿನ ಅಜ್ಜಿ ಕಿರಿಮಗ ಸೆಲ್ವಮ್ಮು ಹಾಸ್ಪಿಟಲ್ಗೆ ಬರುವ ದಾರಿಯಲ್ಲಿ ಒಂದು ಆಂಬ್ಯುಲೆನ್ಸ್ನ ನೋಡ್ತಾನೆ. ಅಲ್ಲಿ ಒಂದು ಕುಟುಂಬ ಬದುಕಿರುವಂಥ ಮುದುಕಿ ಆಕ್ಸಿಜನ್ ಮಾಸ್ಕ್ ತೆಗೆದು ಸಾಯಿಸುವಂತೆ ಡ್ರೈವರ್ಗೆ ಒತ್ತಾಯ ಮಾಡ್ತಾ ಇರ್ತಾರೆ. ಆಗ ಅಲ್ಲಿ ಸೆಲ್ವಂ ಬಂದು ಅಜ್ಜಿನ ಬದುಕಿಸಿ ಅಂತ ಎಷ್ಟು ಕೇಳ್ಕೊಂಡ್ರೂ ಕೂಡ ಆಂಬ್ಯುಲೆನ್ಸ್ ಡ್ರೈವರು ಆಕ್ಸಿಜನ್ ಮಾಸ್ಕ್ ತೆಗೆದು ಅಜ್ಜಿಯನ್ನು ಸಾಯೋ ಹಾಗೆ ಮಾಡ್ತಾನೆ. ಯಾಕೆ ಅಂತ ಕೇಳಿದಾಗ ಆಂಬ್ಯುಲೆನ್ಸ್ ಡ್ರೈವರ್ ಹೇಳ್ತಾನೆ, ಇತ್ತೀಚೆಗೆ ಎಲ್ಲ ಮಕ್ಕಳುಗಳು ಹೀಗೆ ಮಾಡ್ತಾರೆ, ಬದುಕಿರೋ ಅಜ್ಜಿ ಬೇಡ ಅಂತ ದಾರಿನಲ್ಲೇ ಕೊಲೆ ಮಾಡ್ತಾರೆ. ಈ ಮಾತು ಕೇಳಿ ಸೆಲ್ವಂಗೆ ಪಶ್ಚಾತ್ತಾಪ ಆಗುತ್ತೆ. ನಾವು ಕೂಡ ನಮ್ಮ ತಾಯಿಗೆ ಇದೇ ಥರ ಮಾಡ್ತಿದ್ದೀವಿ ಅಂತ ಅಲ್ಲಿ ಅಳ್ಳೋಕ್ಕೆ ಶುರು ಮಾಡ್ತಾನೆ. ಇದಾದಮೇಲೆ ಅಜ್ಜಿನ ಅಡ್ಮಿಟ್ ಮಾಡಿರುವಂಥ ಹಾಸ್ಪಿಟಲ್ನಲ್ಲಿ ಸೀನಿಯರ್ ಡಾಕ್ಟರ್ ಬಂದು ಅಜ್ಜಿಗೆ ಒಂದು ರೇರ್ ಕಂಡೀಷನ್ ಇದೆ, 4 ಲಕ್ಷ ಖರ್ಚು ಮಾಡಿದ್ರೆ ಅಜ್ಜಿ ಬದುಕ್ತಾರೆ ಅಂತ ಹೇಳ್ತಾರೆ. ಅಜ್ಜಿ ಸಿಂಪತಿ ಪಡಿಬೇಕು ಮತ್ತು ಅಜ್ಜಿ ಹತ್ರ ಇರೋ ಚಿನ್ನ ಎಲ್ಲ ನಾನೇ ದೋಚ್ಕೋಬೇಕು ಅಂತ ಸುರುಳಿ ಗಂಡ ತಾನಾಗೇನೆ 4 ಲಕ್ಷ ದುಡ್ಡನ್ನ ಖರ್ಚು ಮಾಡಿ ಆಪ್ರೇಷನ್ನ ಮಾಡಿಸ್ತಾನೆ. ಕೊನೆಗೂ ಆಪ್ರೇಷನ್ ಸಕ್ಸಸ್ ಆಗಿ ಅಜ್ಜಿ ಕ್ಯೂರ್ ಆಗಿ ಎದ್ದು ಕೂತ್ಕೋತಾಳೆ. ಅಜ್ಜಿ ಯಾವಾಗ ಹುಷಾರಾಗಿ ಎದ್ದು ಕೂತ್ಕೋತಾಳೋ ಅವ್ರ ಮಕ್ಕಳೆಲ್ಲ ಓಡೋಗಿ, ಅಮ್ಮ ಆ ಚೀಟಿ ದುಡ್ಡಲ್ಲಿ 160,000 ಚಿನ್ನ ತೊಗೊಂಡಿದೆಯಲ್ಲ ಅದು ಎಲ್ಲಿದೆ ಅಂತ ಕೇಳ್ತಾರೆ. ಅದಕ್ಕೆ ಅಜ್ಜಿ ಯಾವ ಚಿನ್ನ ನನಗೇನು ಗೊತ್ತು ಅಂತ ಹೇಳ್ತಾಳೆ. ಹಾಗಾದರೆ ಕೈಯಲ್ಲಿ ಏನು ಸನ್ನೆ ಮಾಡ್ತಿದ್ದೆ ಅಂತ ಕೇಳಿದ್ದಕ್ಕೆ ಅಜ್ಜಿ, ಲೇ ದಡ್ ನನ್ನ ಮಕ್ಕಳ, ನೀವು ನನಗೆ ಲಕ್ವ ಹೊಡೆದಾಗ ರೂಮಿಂದ ಎತ್ಕೊಂಬಂದ್ರಲ್ಲ ಆವಾಗ ಫ್ಯಾನ್ ತಿರುಗ್ತಾ ಇತ್ತು, ಆ ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ, ಫ್ಯಾನ್ ತಿರುಗೋದನ್ನು ನಿಲ್ಲಿಸಿ ಅಂತ ನಾನು ಆವಾಗಲೇ ಸನ್ನೆ ಮಾಡಿ ಹೇಳ್ತಾ ಇದ್ದೆ ಅಂತ ಅಜ್ಜಿ ಹೇಳ್ತಾಳೆ. ಅಜ್ಜಿ ಹೇಳಿದ ಕೇಳಿದ ತಕ್ಷಣ ಅವ್ರ 3 ಜನ ಮಕ್ಳಿಗೂ ಒಂದು ಸಲ ತಲೆ ತಿರುಗ್ದಂಗೆ ಆಗುತ್ತೆ. ಸೀನ್ ಶಿಫ್ಟ್ ಆಗಿ ಇನ್ನೊಂದು ಕಡೆ ಊರಲ್ಲಿ ಯಾರೋ ತೀರೋಗಿರ್ತಾರೆ. ಅಲ್ಲಿ ಗೋಲ್ಡ್ ಕುಮಾರಂಗೆ ಎಲ್ಲರೂ ಸೇರ್ಕೊಂಡು ಹೊಡಿತಾ ಇರ್ತಾರೆ. ವಿಚಾರಿಸಿದಾಗ ಗೊತ್ತಾಗುತ್ತೆ ಗೋಲ್ಡ್ ಕುಮಾರ ಒಬ್ಬ ಹುಚ್ಚ ಅಂತ. ಯಾರಾದರೂ ಸಾಯೋ ಸಿಚುವೇಶನಲ್ಲಿದ್ದಾಗ ಅವ್ರ ಮನೆಗೆ ಹೋಗಿ ಅವ್ರ ಹತ್ರ ಚಿನ್ನ ಇದೆ, ಇವ್ರು ನನ್ನ ಹತ್ರನೇ ಚಿನ್ನ ತೊಗೊಂಡಿದ್ರು ಅಂತ ಕತೆ ಕಟ್ಟೋದು ಅವ್ನು ಚಾಳಿಯಾಗಿರುತ್ತೆ. ದಿನ ಆ ಹುಚ್ಚನ ಮಾತನ್ನು ನಂಬ್ಕೊಂಡು ನಾವೆಲ್ಲ ಬೀದಿಗೆ ಬಿದ್ವಿ ಅಂತ ಅಜ್ಜಿ ಮಕ್ಕಳು ಮತ್ತು ಅವನ ನಳಿಯ ಇಬ್ಬರು ಕೂಡ ಶಾಕ್ ಆಗ್ತಾರೆ. ಅಜ್ಜಿ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿರ್ತಾಳೆ. ಅಜ್ಜಿ ಸೊಸೆಂದಿರು ಇನ್ನು ನಮಗೇನು ಸಿಗಲ್ಲ, ನಮಗೆ ಚೊಂಬೆ ಗಟ್ಟಿ ಅನ್ನೋ ಟೈಮಲ್ಲಿ ಅಜ್ಜಿ ಅವ್ರ 3 ಜನ ಸೊಸೆಂದಿರು ಮತ್ತು ಅವ್ರ ಮಗಳನ್ನು ಮನೆ ಒಳಗೆ ಕರೀತಾಳೆ. ಅಜ್ಜಿ ಮಲ್ಕೊಳ್ಳೋ ಮಂಚದ ಸೈಡ್ನಲ್ಲಿ ಒಂದು ಸೀಕ್ರೆಟ್ ಕೀ ಇರುತ್ತೆ. ಅದನ್ನು ರೊಟೇಟ್ ಮಾಡಿದಾಗ ಮಂಚದೊಳಗಿಂದ ಒಂದು ಸೀಕ್ರೆಟ್ ಲಾಕು ಓಪನ್ ಆಗುತ್ತೆ. ಅಲ್ಲಿ ಅಜ್ಜಿ ನಿಜವಾಗ್ಲೂ ತಾನು ಇಷ್ಟು ದಿನ ಕಷ್ಟಪಟ್ಟು ಸಂಪಾದಿಸಿದಂಥ ಅಸಲಿ ಚಿನ್ನವನ್ನು ಎಲ್ರಿಗೂ ತೋರಿಸ್ತಾಳೆ. ಆಗ ಅಜ್ಜಿ ಹೇಳ್ತಾಳೆ, ನಾನು ವಯಸ್ಸಾದಾಗ ನನ್ನ ಮಕ್ಕಳು ನನ್ನನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ, ಕೊನೆಗೆ ನನಗೆ ಆಸರೆಯಾಗಿದ್ದು ನಾನು ಕೂಡಿಟ್ಟ ಈ ಹಣ ಮಾತ್ರ. ಹೆಣ್ಣಾದವರು ಅನಾವಶ್ಯಕವಾಗಿ ಖರ್ಚು ಮಾಡಬಾರ್ದು, ಕೂಡಿಡಬೇಕು ಅಂತ ಎಲ್ರಿಗೂ ಬುದ್ಧಿ ಮಾತನ್ನು ಹೇಳಿ ಚಿನ್ನವನ್ನು ಸೊಸೆಂದಿರಿಗೆ ಮತ್ತು ಅವಳ ಮಗಳಿಗೆ ಸಮವಾಗಿ 4 ಭಾಗವಾಗಿ ಹಂಚ್ತಾಳೆ. ಆಮೇಲೆ ಮಗಳು ಸುರುಳಿಗೆ ಟಾರ್ಚರ್ ಕೊಡ್ತಿದ್ದಂಥ ಅವನ ಗಂಡನಿಂದ ಡಿವೋರ್ಸನ್ನು ಕೊಡಿಸ್ತಾಳೆ. ಕೊನೆಗೆ ಒಳ್ಳೆಯವನಾದ ಪೆನ್ನಿ ಜೊತೆ ಸುರುಳಿಯ ಮದುವೆಯನ್ನು ಅಜ್ಜಿ ಮಾಡಿಸ್ತಾಳೆ. ಸಿನಿಮಾ ಒಂದು ಹ್ಯಾಪಿ ಎಂಡಿಂಗನ್ನು ಕಾಣುತ್ತೆ. ಈ ಸಿನಿಮಾ ಬರೀ ಕಾಮಿಡಿ ಅಷ್ಟೇ ಅಲ್ಲ, ಇವತ್ತಿನ ಸಮಾಜದಲ್ಲಿ ವೃದ್ಧ ತಂದೆ ತಾಯಿಯನ್ನು ಆಸ್ತಿಗೋಸ್ಕರ ಮಕ್ಕಳು ಹೇಗೆ ನಡೆಸ್ಕೋತಾರೆ ಮತ್ತು ಉಳಿತಾಯದ ಮಹತ್ವ ಏನು ಅನ್ನೋದನ್ನ ಅದ್ಭುತವಾಗಿ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.